ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಇವತ್ತಿನೊಳಗೆ ನಿಮ್ಮಲ್ಲಿ ವೆಲ್ಕಮ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಇವತ್ತಿನ ದಿನ ಬಂದು ಗುರುವಾರ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತೇನೆ. ಸೊ ಮಧ್ಯಾಹ್ನದಿಂದ ಯೋಚನೆ ಮಾಡ್ತಿದ್ದೆ ಏನು ಅಡುಗೆ ಮಾಡೋದು ಅಂತ. ಸೊ ತುಂಬ ದಿನ ಆಗಿತ್ತು ಉಪ್ಪು ಸಾಂಬಾರನ್ನ ತಿಂದು. ಹಬ್ಬ ಅಂತ ಹೇಳಿಬಿಟ್ಟು ಫುಲ್ ನಾನ್ ವೆಜ್ ಬ್ಯಾಟಿಂಗ್ ಆಯಿತು. ಹಾಗಾಗಿ ಇವತ್ತು ಉಪ್ಪು ಸಾಂಬಾರು ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಕಡೆ ಉಪ್ಪು ಸಾರು ಅಂದ ತಕ್ಷಣ ಮೇಯ್ನ್ ಏನಂತಾರೆ ಕ್ಯಾರೆಕ್ಟರ್ ಬಂದು ಇಲ್ಲಿ ಉಪ್ಪು ಸಾಂಬಾರು ಖಾರ ಆಯಿತಾ. ಬೇರೆ ಕಡೆ ಎಲ್ಲ ಐ ಡೋಂಟ್ ನೋ, ಬಟ್ ನಮ್ಮ ಕಡೆ ಅಂತೂ ಉಪ್ಪು ಸಾಂಬಾರು ಮಾಡ್ತಾಯಿದ್ದೀವಿ ಅಂದರೆ ಉಪ್ಪು ಸಾರು ಖಾರ ಹೈಲೈಟ್ ಆಗಿರುತ್ತೆ. ಸೊ ಅದನ್ನು ಹೇಗೆ ಮಾಡ್ತೀನಿ ಅಂತ ನಾನು ಅಂತ ಶೇರ್ ಮಾಡ್ಕೊತೀನಿ. ಲಾಸ್ಟ್ ವ್ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೆ. ಸೊ ಯಾವಾಗಲೂ ಒಂದು ಸಲ ಇವಾಗಲೂ ಕೂಡ ಶೇರ್ ಮಾಡ್ತೀನಿ. ಯಾರಾದರೂ ಉಪ್ಪು ಸಾಂಬಾರು ಖಾರ ಮಾಡೋಕ್ಕೆ ಬಂದಿಲ್ಲ ಅಥವಾ ಗೊತ್ತಾಗಲ್ಲ ಅಂತಂದರೆ ಯು ಕ್ಯಾನ್ ಟ್ರೈ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನನಗಿಂತ ಜಾಸ್ತಿ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾವಾಗಲೂ ಅಮ್ಮನೇ ಕೊಟ್ಟು ಕಳಿಸೋದು. ಬಟ್ ತುಂಬ ಅಪರೂಪಕ್ಕೆ ನಾನು ಈ ಥರ ಉಪ್ಪು ಸಾಂಬಾರು ಖಾರ ಮಾಡ್ಕೊಳ್ಳೋದಂದರೆ ಅಮ್ಮ ಏನಾದರೂ ಕೊಟ್ಟು ಕಳಿಸಿಲ್ಲ ಅಂತ ಅಂದರೆ, ಮಾಡೋಕ್ಕೆ ಸೋಂಬೇರಿತನ ಅಂತ ಅಲ್ಲ, ನಮ್ಮಮ್ಮ ಮಾಡೋ ಉಪ್ಪು ಸಾಂಬಾರು ಖಾರ ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿಬಿಟ್ಟು ನಾವು ಅಮ್ಮನ ಕೈಯಿಂದ ಮಾಡಿರೋದನ್ನ ಊರಿಂದ ತೊಗೊಂಡು ಬರೋದು ನಾನು. ಸೊ ತುಂಬ ಈಸಿ, ಆ ಥರ ಕಷ್ಟ ಎಲ್ಲ ಏನೂ ಇಲ್ಲ. ಬಟ್ ಮೆಷರ್ಮೆಂಟ್ ವೈಸು ಮತ್ತು ಕನ್ಸಿಸ್ಟೆನ್ಸಿ, ಥಿಕ್ನೆಸ್ ಇದೆಲ್ಲ ಸರಿಯಾಗಿ ಗೊತ್ತಾಗಲ್ಲ ಅಷ್ಟೇ. ಅದೆಲ್ಲ ಕರೆಕ್ಟಾಗಿ ಗೊತ್ತಾಗ್ಬಿಟ್ರೆ ಆರಾಮಾಗಿ ಮಾಡ್ಕೊಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಏನು ಬೇಕಂತಂದರೆ, ಒಣಮೆಣ್ಸಿನ್ಕಾಯನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು, ಖಾರ ಇರೋದನ್ನು. ಅದಾದಮೇಲೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅದಾದಮೇಲೆ ಜೀರಿಗೆ, ಮೆಣಸು, ಸ್ವಲ್ಪ ಉಪ್ಪು ಮತ್ತು ಒಂಚೂರು ಹುಣ್ಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ರುಬ್ಕೊಳ್ಳುವಾಗ್ಲೂ ಅಷ್ಟೇ ತಣ್ಣೀರೆಲ್ಲ ಹಾಕಿ ರುಬ್ಕೊಳ್ಳೋಂಗಿಲ್ಲ. ತಣ್ಣೀರು ಹಾಕಿ ರುಬ್ಕೊಂಡ್ರೆ ಬೇಗ ಕೆಟ್ಟೋಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ತುಂಬ ಜಾಸ್ತಿ ಕಾಯಿ ಹಾಕಿದ್ರೂ ಕೆಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಸ್ವಲ್ಪ ಕಾಯಿ ಹಾಕ್ಕೋಬೇಕು, ಜಾಸ್ತಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಬೇಕು. ಅದಾದಮೇಲೆ ಕಾಯಿಸಿ ಇರೋವಂಥ ನೀರು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಉಪ್ಸಾರು ಖಾರ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ತುಂಬ ದಿನ ಕೂಡ ಇಟ್ಕೊಬೋದು. ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಆಲ್ಮೋಸ್ಟ್ 1 ಮಂತ್ ತನಕ ಇಟ್ಕೊಬೋದು. ಬಟ್ 1 ತಿಂಗಳ ತನಕ ಇಟ್ಕೊಂಡು ತಿನ್ನೋದು ಅಷ್ಟಾಗಿ ಒಳ್ಳೆಯದಲ್ಲ. ಅರೌಂಡ್ 1 ವಾರದಲ್ಲಿ 1-2 ಸಲ ಮಾಡ್ತೀನಿ ಅಂದರೆ ಇಟ್ಸ್ ಓಕೆ, ನೀಟಾಗೆ ಚೆನ್ನಾಗಿರುತ್ತೆ. ಆ ಥರ ಎಲ್ಲ ಏನೂ ಆಗೋಲ್ಲ. ಸೊ ನಾನಿವಾಗ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ನಾನು ಅರ್ಜೆಂಟಿಗಿರೋದ್ರಿಂದ ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನಮ್ಮಮ್ಮ ಒರಳು ಆಡಿಸಿ ಕೊಡ್ತಾರೆ ರುಬ್ಬಿಟ್ಟು. ಬಟ್ ನಮ್ಮ ಮನೇಲಿ ಒರಳು ಕಲ್ಲೆಲ್ಲ ಇಲ್ಲಲ್ಲ. ಸೊ ಹಾಗಾಗಿ ಮಿಕ್ಸಿಲೇ ರುಬ್ಕೊಂಡಿದ್ದೀನಿ. ಮಿಕ್ಸಿಲಿ ರುಬ್ಬೋ ಟೇಸ್ಟ್ ಈಸ್ ಡಿಫ್ರೆಂಟ್ ಆ್ಯಂಡ್ ಒರಳು ಕಲ್ಲಲ್ಲಿ ರುಬ್ಬೋ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಒರಳು ಕಲ್ಲಲ್ಲಿ ರುಬ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇವತ್ತಿನ ಸಾಂಬಾರು ಅದು ಹೇಳಿದ್ನಲ್ಲ, ಉಪ್ಸಾರು ಮಾಡ್ತಾಯಿದ್ದೆ ಅಂತ ಹೇಳಿಬಿಟ್ಟು, ಸೊ ಅದಕ್ಕೋಸ್ಕರ ಹುರುಳಿಕಾಳು ಬೇಯಿ ಹಾಕಿದ್ದೆ. ಇವತ್ತು ನಮ್ಮ ಮನೇಲಿ ಉಪ್ಪು ಸಾಂಬಾರು ಬಂದು ಹುರುಳಿಕಾಳು ಉಪ್ಪು ಸಾಂಬಾರು. ಸೊ ಆ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ಒಂದು ಪಲ್ಯ ರೆಸಿಪಿನೂ ಕೂಡ ಶೇರ್ ಮಾಡಿದ್ದೆ. ಡಯಟ್ ಮಾಡೋರ್ಗಂತೂ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಪಲ್ಯ ಅಥವಾ ಒಳ್ಳೆಯ ಊಟ ಅಂತಲೇ ಹೇಳ್ಬೋದು ಅದನ್ನು. ಸೊ ಬೆಳಿಗ್ಗೆ ಏನು ತಿಂಡಿ ಅಂತ ಪ್ಲ್ಯಾನ್ ಮಾಡುವಾಗ ಬಿಸಿಬೇಳೆಭಾತ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಂಗಾಗಿ ಇದೇನದು ಡಬಲ್ ಬೀನ್ಸ್ ಬರುತ್ತಲ್ಲ ವೈಟ್ ಕಲರ್, ಅದನ್ನು ಸೋಕ್ ಮಾಡಿ ಇಡ್ತಾಯಿದ್ದೀನಿ ರಾತ್ರಿನೇ. ಇದು ಸ್ವಲ್ಪ ನೆನೆಯೋದು ತುಂಬ ಲೇಟು, ಸ್ವಲ್ಪ ನೆನೆಯೋಕ್ಕೆ ಕಷ್ಟ ತೊಗೊಳುತ್ತೆ. ಹಾಗಾಗಿ ಅದೆಲ್ಲ ಆದಮೇಲೆ ನಮ್ಮ ಮನೇಲಿ ನನಗೆ ಅದೊಂಥರ ಮಲ್ಟಿ ಟಾಸ್ಕಿಂಗ್ ಕೆಲಸ ಥರ ಅನಿಸುತ್ತೆ ನನಗೆ. ಕಿಚನಲ್ಲಿದ್ದರೆ ಈ ಕಡೆ ಅಡುಗೆನೂ ಮಾಡಬೇಕು, ಈ ಕಡೆ ಪಾತ್ರೆ ಜೋಡಿಸ್ಬೇಕು, ಕ್ಲೀನಿಂಗ್ ಕೆಲಸ ಇದ್ದರೆ ಅದನ್ನು ಮಾಡಬೇಕು, ಹಚ್ಕೊಳ್ಳೋದಿದ್ರೆ ತರಕಾರಿನ ಅದನ್ನು ಹಚ್ಕೋಬೇಕು. ಒಂಥರ ಹೆಂಗಾಗತ್ತೆ ಅಂದರೆ, ಇತ್ತೀಚೆಗೆ ಸ್ಕೂಲ್ ರಜಾ ಇರೋದ್ರಿಂದ ನನಗೆ ಅಷ್ಟೊಂದಾಗಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅಂದರೆ ಕುಕ್ಕಿಂಗ್ ಮಾಡೋಕ್ಕೆ ನಂಗೆ ಅಷ್ಟೊಂದಾಗಿ ಇಷ್ಟ ಆಗ್ತಾಯಿಲ್ಲ. ಬಿಕಾಸ್ ಪಾಪು ಇಲ್ಲ ಅಲ್ಲ. ಸೊ ಏನೋ ಒಂದು ತಿಂದ್ರಾಯ್ತು, ಏನೋ ಒಂದು ಮಾಡ್ಕೊಂಡ್ರಾಯ್ತು ಅನ್ನೋ ಥರ ಮೈಂಡ್ ಸೆಟ್ಟಿಗೆ ಬಂದ್ಬಿಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಅಷ್ಟೊಂದಾಗಿ ನನಗೆ ಈ ಥರ ಅಡುಗೆ ಮಾಡೋದ್ರಲ್ಲೆಲ್ಲ ಇಂಟ್ರೆಸ್ಟು ಇಲ್ಲ ಇತ್ತೀಚೆಗೆ. ಅಂದರೆ ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದಮೇಲೆ ಪಾಪುಗೆ ಬೆಳಿಗ್ಗೆ ಎದ್ರು ಯೋಚನೆ ಮೀನ್ಸ್ ಪಾಪು ಸ್ಕೂಲಿಗೆ ಹೋಗುವಾಗ ಬೆಳಿಗ್ಗೆ ಏನು ಬ್ರೇಕ್ಫಾಸ್ಟ್ ಮಾಡಬೇಕಂತ ಹಿಂದೆ ದಿನವೇ ಯೋಚನೆ ಮಾಡಿ ರೆಡಿ ಮಾಡಿ ಇಡ್ತಾಯಿದ್ದೆ. ಬಟ್ ಇವಾಗ ಹಂಗಲ್ಲ. ಅಯ್ಯೋ ಬಿಡು ಲೇಟಾಗಿ ಎದ್ದೇಳೋಣ, ಅಯ್ಯೋ ಬಿಡು ಲೇಟಾಗಿ ಕೆಲಸ ಮಾಡ್ಕೊಳ್ಳೋಣ, ಅಯ್ಯೋ ಏನೋ ಒಂದು ಮಾಡ್ಕೊಂಡ್ರೆ ಆಯಿತು, ಏನೋ ಒಂದು ತಿನ್ಕೊಂಡ್ರೆ ಆಯಿತು ಅನ್ನೋ ಥರ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಅಮ್ಮಂದಿರಿಗೂ ಇದೆ ಅಂತ ಅನಿಸುತ್ತೆ. ಯೂಶ್ವಲಿ ಹೌಸ್ ವೈಫ್ಗೆ ಮಕ್ಳಿಗೆ ರಜಾ ಇದೆ ಅಂದರೆ ಅವ್ರಿಗೂ ರಜಾ ಥರ. ಬಟ್ ವರ್ಕಿಂಗ್ ಇದ್ದರೆ ಹಸ್ಬೆಂಡ್ಸು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ನಂದು ಅಷ್ಟೊಂದೇನು ಪ್ರಾಬ್ಲಮ್ಯಾಟಿಕ್ಕಾಗಿ ಏನಿಲ್ಲದೆ ಇರೋದ್ರಿಂದ ಈ ಥರ ಸ್ವಲ್ಪ ಲೇಸಿನೆಸ್ಸು ಆಗಿಬಿಡಿದೆ.
ಸೊ ಹಾಗಾಗಿ ಅಡುಗೆ ಮಾಡೋದು ಒಂಥರ ಟಾಸ್ಕಿಂಗು. ಅಡುಗೆ ಮನೆಗೆ ಬಂದರೆ ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಆಗಿಬಿಡುತ್ತೆ, ಮಲ್ಟಿ ಟಾಸ್ಕ್ಗಳು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೆ ನನಗೆ ಅಡುಗೆ ಮನೆಗೆ ಬರೋಕ್ಕೆ ಬೇಜಾರು, ಅಡುಗೆ ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕಲ್ವ. ಆ್ಯಂಡ್ ಹೋಟೆಲ್ ಊಟನೂ ನಂಗೆ ಅಷ್ಟಾಗಿ ಅಡ್ಜಸ್ಟ್ ಆಗೋಲ್ಲ, ನಂಗೆ ಅಷ್ಟಾಗಿ ಇಷ್ಟನೂ ಆಗೋಲ್ಲ. ನಂಗೆ ಹೋಟೆಲ್ ಅಂದರೆ ಏನೋ ಒಂದು ತಿಂಗಳಲ್ಲಿ 1 ಸಲನೋ 2 ಸಲನೋ ಓಕೆ, ಬಟ್ ಈ ಥರ ರೆಗ್ಯುಲರಾಗಿ ತಿನ್ನೋಕ್ಕೂ ಒಂಥರ ಅನಿಸುತ್ತೆ. ಆ್ಯಂಡ್ ಕಂಫರ್ಟಬಲ್ ಆಗೂ ಇರೋಲ್ಲ ನನಗೆ. ಸೊ ಇವಾಗ ಪಾತ್ರೆ ಎಲ್ಲ ಜೋಡಿಸ್ಕೊಂಡಾಯಿತು. ಅದಾದಮೇಲೆ ಪಲ್ಯನೂ ಕೂಡ ರೆಡಿ ಮಾಡಾಯಿತು. ಅದಾದಮೇಲೆ ಜೊತೆಗೆ ಮುದ್ದೆನೂ ಕೂಡ ಮಾಡೋಕ್ಕೆ ಅಂತ ಇಟ್ಟಿದ್ದು. ತುಂಬ ದಿನ ಆಗಿತ್ತು ಮುದ್ದೆ ತಿಂದು. ಮಾಡಬೇಕಾಗತ್ತೆ ಅಥವಾ ಏನೋ ಕೆಲಸದ ಬ್ಯುಸಿಯಿಂದ ನಾನು ಮುದ್ದೆ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಇವತ್ತು ಮಾಡೋಣ ಅಂಥೇಳಿ ಮಾಡಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಜಸ್ಟ್ ಇವಾಗ 8 o'clock ಆಗಿತ್ತು. ಇನ್ನು ಸ್ವಲ್ಪ ಲೇಟಾಗಲಿ ಊಟ ಮಾಡೋದು ಅಂತ ಹೇಳ್ಬಿಟ್ಟು ಗ್ಯಾಸ್ ಸ್ಟವ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾ ಮನೇಲಿ ಏನು ಮಾಡ್ತೀನೋ ಇಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ನನ್ನ ಮನೆ ಆ್ಯಂಡ್ ನಾನು ನೀಟಾಗಿರ್ಬೇಕಷ್ಟೇ. ನನಗೆ ಒಂಥರ ಅದು ಅಭ್ಯಾಸ ಆಗ್ಬಿಡಿದೆ. ನನಗೆ ನೀಟಾಗಿಲ್ಲ ಅಂದರೆ ನಂಗೆ ಇಷ್ಟ ಆಗಲ್ಲ. ಸೊ ಕಿಚನಲ್ಲಿ ಅಡುಗೆ ಮುಗ್ದಿದ ತಕ್ಷಣ ಫಸ್ಟ್ ಕೆಲಸ ಮಾಡೋದೇ ನಾನು ಕಿಚನ್ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ತೊಳೆದನ್ನೆಲ್ಲ ಟಬ್ಗೆ ಹಾಕಿ ಎತ್ತಿಟ್ಬಿಟ್ಟು ಇವಾಗ ಊಟ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಊಟ ಹಾಕ್ಕೊತಾ ಇದ್ದೀನಿ. ಮುದ್ದೆ, ಉಪ್ಪು ಸಾಂಬಾರು ಮತ್ತು ಖಾರ ಆ್ಯಂಡ್ ಪಲ್ಯ. ಏನಂತಾರೆ, ಪ್ರಪಂಚದಲ್ಲಿ ತುಂಬ ರುಚಿಯಾಗಿರುವಂಥ ಊಟ ಅಂತ ಅನಿಸುತ್ತೆ ನಾನ್ ವೆಜ್ ತಿಂದು ಬೇಜಾರಾದಾಗ. ಆ್ಯಂಡ್ ಇದನ್ನ ನಾನ್ ವೆಜ್ ಏನೂ ಇಲ್ಲ ಅಂತ ಅನ್ನೋವಾಗ ಅಷ್ಟೊಂದಾಗಿ ಇಷ್ಟನೂ ಆಗಲ್ಲ ಇದು. ಊಟ ಎಲ್ಲ ಆದಮೇಲೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಇವತ್ತು ಗುರುವಾರ ಆಗಿದ್ದರಿಂದ ಹೇರ್ ವಾಶ್ ಮಾಡ್ಕೊಂಡಿದ್ದೆ, ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ಸೊ ಹಾಗೆ ಮಲ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಂಡ್ಬಿಟ್ಟು ಮಲ್ಕೊಳ್ಳೋಣ, ಇಲ್ಲ ಅಂದರೆ ಇನ್ನೂ ತುಂಬ ಸಿಕ್ಕಾಗ್ಬಿಡುತ್ತೆ, ಬೆಳಗ್ಗೆ ಬಿಡ್ಸೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಒಂದು ಸ್ವಲ್ಪ ಜಡೆನ ಬಾಚ್ಕೊತಾ ಇದ್ದೀನಿ. ಆ್ಯಂಡ್ ನಾನು ನೈಟ್ ಸ್ಕಿನ್ ಕೇರ್ ಅಥವಾ ಹೇರ್ ಕೇರ್ ಅದೆಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ, ಯಾವತ್ತೂ ಮಾಡೂ ಇಲ್ಲ ಆ್ಯಕ್ಚುಲಿ ಇಲ್ಲಿ ತನಕ. ಅಂದರೆ ನನಗೆ ಐ ಆಮ್ ಓಕೆ, ನಾನು ಫೇಸ್ ವಾಶ್ ಮಾಡ್ಕೊತೀನಿ ಐ ಆಮ್ ಟಯರ್ಡ್ ಅಂತ ಅನ್ಸಿದ್ರೆ, ಆರೆಲ್ಸ್ ನಾನು ಹಾಗೆ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ, ಏನು ತೊಂದರೆ ತೊಗೊಳಕ್ಕೆ ಹೋಗಲ್ಲ. ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಮಾಡಿಕೊಂಡು ಸಲೂನಿಂದ ಬಂದ ತಕ್ಷಣ ಯೂಶ್ವಲಿ ನಾನು ಫೇಸ್ ವಾಶ್ ಮಾಡ್ತೀನಲ್ಲ, ಸೊ ರಿಫ್ರೆಶಿಂಗ್ ಆಗಿರುತ್ತೆ ಆ್ಯಂಡ್ ಸ್ಕಿನ್ನ ಬ್ರೀತ್ ಆಗೋಕ್ಕೆ ಬಿಡಬೇಕು. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಮೇಕಪ್ ಕೂಡ ಮಾಡದೇ ಇರೋದ್ರಿಂದ ನಾನು ಅಷ್ಟೊಂದೇನು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಸೊ ಇವಾಗ ಜಸ್ಟ್ ಹಾಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡಿಬಿಟ್ಟು ಮಲ್ಕೊತಾ ಇದ್ದೆ. ಬಟ್ ಇವತ್ತು ತುಂಬ ತಲೆನೋವ್ತಾ ಇತ್ತು ಆ್ಯಂಡ್ ಒಂಥರ ಬೇಗ ಮಲ್ಕೊಬೇಕು ಅಂತ ಅನಿಸು. ಸೊ ಹಾಗಾಗಿ ಫೋನ್ ಸ್ವಲ್ಪ ಚಾರ್ಜ್ ಇರಲ್ಲ ಅಂತೇಳಿ ಒಂದು 10 ನಿಮಿಷ ಚಾರ್ಜ್ಗೆ ಹಾಕೋಣ. ನನಗೆ ತುಂಬ ನಿದ್ದೆ ಬರ್ತಿದೆ, ನಾನು ಮಲ್ಕೊಂಬಿಡ್ತೀನಿ ಅಂತ ಹೇಳುವಾಗ ಆಫ್ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಲ್ಕೊತಾ ಇದ್ದೀನಿ. ಸೊ ಈ ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತೀನಿ, ನೆಕ್ಸ್ಟ್ ಮಾರ್ನಿಂಗು. ಸೊ ಇದು ನೆಕ್ಸ್ಟ್ ಮಾರ್ನಿಂಗ್ ಕ್ಲಿಪ್ಪಿಂಗ್ ಆಯಿತಾ. ಸೊ ತುಂಬ ಫ್ರೀಕ್ವೆಂಟಾಗಿ ಮೆಸೇಜ್ ಬರ್ತಾಯಿತ್ತು, ನಿಮ್ಮ ಸ್ಕಿನ್ ಕೇರ್ ವೀಡಿಯೋಸ್ ತೋರಿಸಿ ಅಂತ ಹೇಳಿಬಿಟ್ಟು. ಹಾನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ನಿಜವಾಗ್ಲೂ ನಾನು ಯಾವುದೇ ರೀತಿ ಸ್ಕಿನ್ ಕೇರ್ ಮಾಡಲ್ಲ, ಬೇಸಿಕ್ ಸ್ಕಿನ್ ಕೇರ್ ಏನಿದೆ ಅದನ್ನು ಮಾಡ್ತೀನಿ ಅಷ್ಟೇ. ಸೊ ರೀಸೆಂಟಾಗಿ ಒಂದು 6 ಮಂತ್ಸಿಂದ ಈ ಹೈಪನ್ ಅನ್ನೋ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ ಆ್ಯಂಡ್ ನಾನು ಯಾವುದೇ ರೀತಿ ಬ್ರ್ಯಾಂಡ್ ಆಗಲಿ ಅಥವಾ ಕೊಲಾಬ್ರೇಷನ್ ವಿಡಿಯೋ ಅಂತೂ ಅಲ್ಲ ಇದು. ನನಗೆ ತುಂಬ ಇಷ್ಟ ಆಗಿ ಅಥವಾ ಅದ್ರದ್ದು ಏನು ಹೇಳ್ತಾರೆ ಫೀಡ್ಬ್ಯಾಕ್ಸ್ ಆಗಿರ್ಬೋದು ಅಥವಾ ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಫಾರ್ಮುಲಾ ಆಗಿರ್ಬೋದು, ಅದೆಲ್ಲ ನೋಡಿ ಇಷ್ಟ ಆಗಿ ತೊಗೊಂಡಿದ್ದಂಥ ಪ್ರಾಡಕ್ಟ್ಸು. ಸೊ ಹೈಪನ್ ಅಂತ HYPEN ಅಂತ ಹೈಪನ್ ಪ್ರಾಡಕ್ಟ್ಸ್ ಇದು. ನಿಮಗೆ ನೈಕಾದಲ್ಲೆಲ್ಲ ಸಿಗುತ್ತೆ. ಇಫ್ ಯು ವಾಂಟ್ ಯು ಕ್ಯಾನ್ ಬೈ ದೇರ್. ಆ್ಯಂಡ್ ನಾನಿಲ್ಲಿ ಹೈಪನ್ ಪ್ರಾಡಕ್ಟ್ಸ್ ಬಂದು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಆದಮೇಲೆ ಸೀರಮ್ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಮೌತ್ ಏರಿಯಾ ಹತ್ರ ಅನ್ಈವನ್ ಸ್ಕಿನ್ ಟೋನ್ ಇರೋದ್ರಿಂದ ನಾನು ಡಿಪಿಗ್ಮೆಂಟೇಷನ್ ಅನ್ನೋ ಒಂದು ಫಾರ್ಮುಲಾ ಇರುವಂಥ ಒಂದು ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಲೈಕ್ ಸನ್ಸ್ಕ್ರೀನ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಮತ್ತು ಕ್ರೀಮ್ ಆಗಿರ್ಬೋದು. ಆಲ್ಮೋಸ್ಟ್ ಇದು ಮುಗಿತಾ ಬರ್ತಾ ಇದೆ, ಇನ್ನೇನು ಮುಗ್ದೋಗ್ತಾ ಇದೆ. ಹಾಗಾಗಿ ಈ ಏನು ಗೋಲ್ಡ್ ಡಿಗ್ಗಿಂಗ್ ಅಥವಾ ಡೈಮಂಡ್ ಡಿಗ್ಗಿಂಗ್ ಅಂತ ಹೇಳ್ತಾರಲ್ಲ, ಮನಿ ಡಿಗ್ಗಿಂಗ್ ಅಂತ. ಸೊ ಹಾಗೆ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಸಾರಿ, ನೀವು ಕೇಳ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನಾನು ಮಾಡಲೇಬೇಕಿತ್ತು ಅಂತೇಳಿ ಮಾಡಿದ್ದೀನಿ. ಸೊ ಅಷ್ಟೇ. ಸೀರಮ್ ಖಾಲಿಯಾಗಿದೆ ಆಲ್ರೆಡಿ. ನಾನು 2 ಬಾಟಲ್ಸ್ನ ತರಿಸ್ಕೊಂಡಿದ್ದೆ, ಖಾಲಿಯಾಗಿತ್ತು. ಸೊ ಇದು ಸನ್ಸ್ಕ್ರೀನ್ ಎಲ್ಲ ಖಾಲಿ ಆದಮೇಲೆ ಮತ್ತೆ ಬೇರೆ ಪ್ರಾಡಕ್ಟ್ಸ್ನ ಸ್ವಿಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ರಿಸಲ್ಟ್ಸ್ ಮಾತ್ರ ಇದ್ರಲ್ಲಿ ತುಂಬ ಚೆನ್ನಾಗಿ ಬಂತು.
ರಿಸಲ್ಟ್ಸ್ ಬಗ್ಗೆ ನಾನೇನು ಮಾತಾಡಲ್ಲ, ಬಟ್ ಬೇರೆದನ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ವಿಚ್ ಆಗ್ತಾ ಇದ್ದೀನಿ. ಸೊ ಹಾಗಾಗಿ ತರಿಸ್ಕೊಂಡಿಲ್ಲ ಅಷ್ಟೇ. ಸೊ ನನ್ನ ಬೇಸಿಕ್ ಸ್ಕಿನ್ ಕೇರ್ ಬಂದು ಕ್ಲೆನ್ಸಿಂಗ್ ಅಂದರೆ ಫೇಸ್ ವಾಶ್ ಆದಮೇಲೆ ಸೀರಮ್ನ ಅಪ್ಲೈ ಮಾಡ್ಕೊತೀನಿ. ಒಂದು 2 ಸೆಕೆಂಡ್ಸ್ ಆದಮೇಲೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊತೀನಿ. ಅದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ 2 ಸೆಕೆಂಡ್ಸ್ ಆದಮೇಲೆ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ಕೊತೀನಿ ಆಯಿತಾ. ಸೊ ಸನ್ಸ್ಕ್ರೀನ್ನ ತುಂಬ ಜಾಸ್ತಿ ಯೂಸ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ನನ್ನ ಸ್ಕಿನ್ ಬೇಗ ಸನ್ ಟ್ಯಾನ್ ಆಗುತ್ತೆ, ಬೇಗ ಬಿಸಿಲನ್ನಾಗಲಿ ಅಥವಾ ಡಸ್ಟ್ ಆಗಲಿ ಅಬ್ಸರ್ವ್ ಮಾಡ್ಕೊಳ್ಳೋದ್ರಿಂದ ನಾನು ಜಾಸ್ತಿ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ನೀವು ಅಷ್ಟೇ ತುಂಬ ಜಾಸ್ತಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ಇವಾಗ ಬಾಡಿಗೂ ಕೂಡ ಸನ್ಸ್ಕ್ರೀನ್ ಬಂದಿದೆ, ಆ್ಯಸ್ ವೆಲ್ ಫೇಸ್ಗೆ ಇರೋ ಥರನೇ. ಸೊ ಹಾಗಾಗಿ ಬಾಡಿ ಸನ್ಸ್ಕ್ರೀನು ಬೇಕಿದ್ರೆ ಯೂಸ್ ಮಾಡ್ಕೋಬೋದು ನೀವು. ನನ್ನ ಸಿಂಪಲ್ ಎವ್ರಿಡೇ ಸ್ಕಿನ್ ಕೇರ್ ಬಂದು ಇಷ್ಟೇ, ಕ್ಲೆನ್ಸಿಂಗ್, ಅದಾದಮೇಲೆ ಸೀರಮ್ ಅಪ್ಲೈ ಮಾಡ್ತೀನಿ. ಸೀರಮ್ ಆದಮೇಲೆ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್ ಆದಮೇಲೆ ಒಂದು ಪುಟಾಣಿ ಬೊಟ್ಟು ಮತ್ತು ತುಂಬ ಅಂದರೆ ತುಂಬ ಕಮ್ಮಿ ಪಿಗ್ಮೆಂಟ್ ಇರೋ ಅಂಥ ಅಥವಾ ಏನು ಹೇಳ್ತಾರೆ ಟಿಂಟ್ ಇರೋ ಅಂಥ ಲಿಪ್ ಬಾಮ್ ಹಾಕ್ಕೊತೀನಿ ಅಷ್ಟೇ. ಅದು ಬಿಟ್ಟರೆ ಬಾಡಿ ಲೋಷನು. ಸೊ ಬಾಡಿ ಲೋಷನ್ ಕೂಡ ಖಾಲಿಯಾಗಿದೆ ಆ್ಯಂಡ್ ಆರ್ಡರ್ ಮಾಡಿದೆ, ಇನ್ನೂ ಬಂದಿಲ್ಲ ಅಂತೇಳಿ ಮಿನಿ ವ್ಯಾಸ್ಲಿನ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ಇದನ್ನೇನು ಪರ್ಟಿಕ್ಯುಲರಾಗಿ ಇದೇ ಬ್ರ್ಯಾಂಡ್ ಬೇಕು ಅಂತೇನು ಯೂಸ್ ಮಾಡಲ್ಲ. ಬಾಡಿ ಲೋಷನ್ನ ನನಗೆ ಯಾವ್ದು ಇಷ್ಟ ಆಗುತ್ತೋ ಆ ಒಂದು ಇದಕ್ಕೆ ಅದನ್ನು ಯೂಸ್ ಮಾಡ್ಕೊತೀನಿ ಅಷ್ಟೇ. ಸೊ ಇಷ್ಟೇ ನನ್ನ ಬೇಸಿಕ್ ಸ್ಕಿನ್ ಕೇರ್. ಆ್ಯಂಡ್ ನಾನು ಯಾವುದೇ ರೀತಿ ನೈಟ್ ಕ್ರೀಮ್ ಹಚ್ಚಲ್ಲ, ನಾನು ಡೇ ಕ್ರೀಮ್ ಹಚ್ಚಲ್ಲ, ಫೌಂಡೇಶನ್ ಹಾಕಲ್ಲ, ಅಥವಾ ಈ BB ಕ್ರೀಮ್, BB ಗ್ಲೋ, CC ಕ್ರೀಮ್ ಇದು ಯಾವುದೂ ಹಾಕಲ್ಲ. ಸಿಂಪಲ್ ನಾನು ಎಷ್ಟು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಂದರೆ ತುಂಬ ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಈವನ್ ನಾನು ಯಾವ ಫಂಕ್ಷನ್ಸ್ಗೆ ಹೋದ್ರೂ ಅಷ್ಟೇ ಇದೇ ಥರ ಸ್ಕಿನ್ ಕೇರ್ ಅಥವಾ ಇದೇ ಥರ ಸಿಂಪಲ್ ಆಗಿ ರೆಡಿ ಆಗ್ತೀನಿ ನಾನು. ಆ್ಯಂಡ್ ಸಿಂಪಲ್ಲಾಗಿ ಹೇರ್ ತಲೆ ಬಾಚ್ಕೊತೀನಿ, ಜಡೆ ಆಗಿರ್ಬೋದು ಅಥವಾ ಪೋನಿಟೇನ್ ಆಗಿರ್ಬೋದು ಅಥವಾ ಜಡೆ ಎಣಿಯೋದಾಗಿರ್ಬೋದು. ಆ ಥರ ನಂಗೆ ಅದೇನೋ ಗೊತ್ತಿಲ್ಲ, ನನಗೆ ಯಾವತ್ತೂ ಅನಿಸಿಲ್ಲ ನನಗೆ ಮೇಕಪ್ ಮಾಡ್ಕೊಂಡು ಹೋಗಬೇಕು ಅಥವಾ ತುಂಬ ಜಾಸ್ತಿ ರೆಡಿ ಆಗಬೇಕು ಅಂತ. ತುಂಬ ಸಿಂಪಲ್ ಅಂದರೆ ಸಿಂಪಲ್. ನನಗೆ ಮೋರ್ ಅಂದರೆ ತುಂಬ ಹೆಚ್ಚು ಅಂತ ಅಂದರೆ ಲಿಪ್ಸ್ಟಿಕ್ ಹಾಕ್ಕೊತೀನಿ ಯಾವಾಗಾದರೂ ನಂಗೆ ಹಾಕ್ಕೋಬೇಕಂತ ಅನಿಸಿದ್ರೆ, ಯಾವುದಾದ್ರೂ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಹಾಕ್ಕೊತೀನಿ. ಆರೆಲ್ಸ್ ಇದೇ ಥರ ಇರುತ್ತೆ. ಪವಿ ರೇಖಾ ಅಂತ ಕೇಳ್ತಾನೆ ಇದ್ದರು, ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿಬಿಡ್ತೀನಿ. ನನ್ನ ಸ್ಕಿನ್ ಕೇರ್ ಇದಾಗಿದೆ ಅಷ್ಟೇ. ಸೊ ಇಷ್ಟೇ ರೀ. ಇವಾಗ ರೆಡಿ ಆಗಿಬಿಟ್ಟು ತಿಂಡಿ ತಿಂದ್ಕೊಂಡು ಸಲೂನ್ಗೆ ಹೋಗಬೇಕು. ಇವತ್ತಿನ ತಿಂಡಿ ಬಂದು ನೆನ್ನೆ ಹೇಳಿದಲ್ಲ ಬಿಸಿಬೇಳೆ ಬಾತ್ ಆಯಿತಾ. ಸೊ ಬಿಸಿಬೇಳೆ ಬಾತ್ಗೆ ಒಂದು ಸ್ವಲ್ಪ ಖಾರ ಬೂಂದಿ ಹಾಕ್ಕೊಂಡು ತಿಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿಂದಾದ್ಮೇಲೆ ಒಂದು 10 ನಿಮಿಷ ಕೂತ್ಕೊಂಡು ಅದಾದಮೇಲೆ ಸಲೂನ್ಗೆ ಹೊರಟೆ ನಾನು. ಐ ಹೋಪ್ ಇಲ್ಲಾಗ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಮಿಸ್ ಮಾಡೋದೆಲ್ಲ ವೀಡಿಯೋನ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ನಿಮ್ಮ ಪ್ರೀತಿಯ ಕಣ್ತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.